ನಮಸ್ಕಾರ. ಗೋವಿಂದ ರೆಡ್ಡಿ ಮಾತಾಡ್ತಾ ಇದ್ದೀನಿ. 15-20 ದಿವಸದಿಂದ ಕತ್ತು ಭಯಂಕರ ನೋವು. 20 ದಿವಸ ಮೇಲೆ ಆಗಿದೆ. ಒಂದು ದಿವಸ ಮಧ್ಯಾಹ್ನ ಮನೇಲಿ ಮಲ್ಕೊಂಡಿದ್ದೀನಿ, ಗ್ಯಾಸ್ ಹಾಕ್ಕೊಂಡು ಫುಲ್ಲು ನೋವು. ಯಾವ ಕಡೆ ತಿರುಗಿಸಿದ್ರೂ ಹೋಗ್ತಾಯಿಲ್ಲ ನೋವು. ಟ್ಯಾಬ್ಲೆಟ್ ತೊಗೊಂಡೆ. ಒಂದು ಸರಿ ಒಬ್ಬ ವ್ಯಕ್ತಿ ಹತ್ರ ಕತ್ತು ಮುರಿಸ್ಕೊಂಡಿದ್ದೆ. ಆವಾಗ ಅದು ನೆನಪಾಯ್ತು. ಇವಾಗ ರಾಜಾಜಿನಗರದಲ್ಲಿ ಒಬ್ಬ ವ್ಯಕ್ತಿ ಹತ್ರ ಕತ್ತು ಮುರಿಸ್ಕೋಬೇಕಾಗಿತ್ತು. ಆ ವ್ಯಕ್ತಿ ಇವಾಗಿಲ್ಲ. ಯಾಕಪ್ಪ ಅಂದರೆ ಆ ವ್ಯಕ್ತಿ ಬೇರೆ ಪಾಲಾಗ್ಬಿಟ್ರು. ಬೇರೆ ಪಾಲಾದ್ಮೇಲೆ ಅದು ಆಸೆ ಪಡೋದು ನಮ್ಮದು ತಪ್ಪು. ಸರಿನಾ? ಗಂಡಸರೇ ಆಗಲಿ ಹೆಂಗಸರೇ ಆಗಲಿ, ಬೇರೆ ಪಾಲಾದ್ಮೇಲೆ ಆಸೆ ಪಡೋದು ತಪ್ಪು. ಸರಿನಾ? ಇರಲಿ, ನಾವೇ ತಪ್ಪು ಮಾಡಿದರೆ ದೇವ್ರು ನೋಡ್ಕೊತಾನೆ. ಅವ್ರು ತಪ್ಪು ಮಾಡಿದ್ರು ದೇವ್ರು ನೋಡ್ಕೊತಾನೆ. ಬೇರೆಯವ್ರ ಬಗ್ಗೆ ನಮಗೆ ಯಾಕೆ? ಸರಿನಾ? ನಾವು ಚೆನ್ನಾಗಿದ್ದೀವ ಅಷ್ಟೇ. ಕಷ್ಟಪಟ್ಟು ದುಡಿತಾ ಇದ್ದೀನಿ. ಆದರೆ ಒಂದೊಂದು ಟೈಮ್ ಸಾಯಂಕಾಲ ಆದರೆ ಸೊಂಟ ಭಯಂಕರ ನೋವು. ಬೆಳಗ್ಗೆ 4:15 ಎದ್ದು ಬಂದರೆ ಮನೆಯಿಂದ 15 ದಿವಸಕ್ಕೆ ಮುಂಚೆ ಮನೆಗೆ ಹೋಗ್ತಿದ್ದೆ. ಮಧ್ಯಾಹ್ನ ಟೈಮ್ 1-2 ಅವರ್ ಮಲ್ಕೊಂಬರ್ತಿದ್ದೆ. ಇವಾಗ ಹೋಗಲ್ಲ. ಡ್ಯೂಟಿ ಮಾಡ್ತಾನೆ ಇರ್ತೀನಿ. ಬೆಳಗ್ಗೆ 4:15 ಬಂದರೆ ಸಾಯಂಕಾಲ 6 ಗಂಟೆ 7 ಗಂಟೆ ಹೊತ್ತಿಗೆ ಫುಲ್ಲು ಟಯರ್ಡು. ಯಾವಾಗ ಹಾಸಿಗೆ ಸಿಗುತ್ತಪ್ಪ ಮಲ್ಕೊಳ್ಳೋಣ ಅನಿಸ್ತಾ ಇರುತ್ತೆ. ಯಾಕಂದರೆ ಫುಲ್ ಟಯರ್ಡು. ಗಾಡಿ ಓಡಿಸೋದು, ಗೇರ್ಗಳು ಹಾಕೋದು, ಬ್ರೇಕ್ ಹಾಕೋದು ಸುಮ್ಮನೆ ಆಗೋಲ್ಲ. ಎಣ ಥರ ಹೋಗ್ಬಿಡ್ತೀವಿ. ಇರೋವಾಗ ಬೇರೆ ಪಾಲಾಗಿರೋ ವ್ಯಕ್ತಿನ ನೆನೆಸ್ಕೊಂಡ್ರೆ ಪರವಾಗಿಲ್ಲ ಅನಿಸುತ್ತೆ. ಯಾಕಂದರೆ ನಾವು ಅವ್ರ ಬಗ್ಗೆ ಯೋಚನೆ ಮಾಡಿ ಅವ್ರು ಯಾರ ಹತ್ರ ಮಾತಾಡ್ತಾ ಇದ್ದಾರೋ, ನೈಟಲ್ಲಿ ಯಾರ ಹತ್ರ ಇದ್ದಾರೋ, ಯಾರು ಬೇಕೋ ಸುಮ್ಮನೆ. ಒಬ್ಬ ವ್ಯಕ್ತಿ ನಂಬಿಕೆ ಇಲ್ಲ ಅಂದರೆ ಆ ಜಾಗದಲ್ಲಿ ಯಾರೇ ವ್ಯಕ್ತಿ ಇರಬಾರ್ದು. ಆಯಿತಾ? ನಾನು ಯಾರ ಹತ್ರ ಕ್ಲೋಸ್ ಆಗಿಲ್ಲ. ಒಬ್ಬ ಗಂಡಸರು ಕ್ಲೋಸ್ ಆಗಿಲ್ಲ. ಯಾಕಂದರೆ ಒಂದು ಕತ್ತು ಮುರಿಸ್ಕೊಡೋಣ ಅಂತ ಯಾರ ಹತ್ರ ಇಲ್ಲ. ನೋಡ್ತೀನಿ, ಒಂದು 5-10 ದಿವಸ ನೋಡಿ ಹಾಸ್ಪಿಟ್ಲಿಗೆ ಹೋಗಿ ಎಕ್ಸ್ಟ್ರಾ ತೆಗಿಸ್ತೀನಿ. ಫಸ್ಟು ಎಕ್ಸ್ಟ್ರಾ ತೆಗೆಸ್ರೆ ಗೊತ್ತದು ಒಂದೇ ಸೈಡೆ ಭಯಂಕರ. ಏನು ಮಾಡೋಣ? ಒಂದು ನೆನ್ಪಿಟ್ಕೊಳ್ಳಿ, ಒಬ್ಬ ಗಂಡಸೇ ಆಗಲಿ ಹೆಂಗಸೇ ಆಗಲಿ, ಯಾರೂ ಬಲವಂತಕ್ಕೆ ಇಷ್ಟಪಡಬೇಡಿ. ಮಾತ್ರ ಯಾರೂ ಬಲವಂತಕ್ಕೆ ಮಾಡಬೇಡಿ. ಬಲವಂತಕ್ಕೆ ಯಾರು ಇದು ಮಾಡಬೇಡಿ. ಅವರು ಅವಸರ ಇದ್ದಾಗ ಬಲವಂತಕ್ಕೆ ಏನು ಬೇಕಾದರೂ ಮಾಡ್ತಾರೆ. ಮನಸ್ಸಲ್ಲಿ ಒಬ್ಬರನ್ನ ಇಟ್ಕೊಂಡು, ಹೊರಗಡೆ ಒಬ್ಬರನ್ನ ಇಟ್ಕೊಂಡು, ಚಾಟಿಂಗ್ ಮಾಡೋಕ್ಕೊಬ್ಬರು, ಮಾತಾಡೋಕ್ಕೊಬ್ಬರು, ಮನೆ ಪಕ್ಕದವರು ಫೋನ್ ಮಾಡ್ತಾರಂತ ಬ್ಲ್ಯಾಕ್ ಲಿಸ್ಟ್ ಹಾಕಿ ಇಟ್ಕೊತಾರೆ ಅವ್ರನ್ನ. ಆಮೇಲೆ ಅವ್ರು ಬುದ್ಧಿ ತೋರಿಸ್ತಾರೆ. ಸರಿನಾ? ಯಾರೂ ಆ ಥರ ಮಾಡಬೇಡಿ. ಮನಸ್ಸಲ್ಲಿ ಒಬ್ಬರು, ಹೊರಗಡೆ ಒಬ್ಬರು, ಹಿಂದೆ ಒಬ್ಬರು, ಮುಂದೆ ಒಬ್ಬರು, ಯಾರೂ ಮಾಡಬೇಡಿ. ನೀವು ಜೆನ್ಯೂನ್ ಆಗಿರಿ. ನಿಮ್ಮ ಮೇಲೆ ನಂಬಿಕೆ ಇದ್ದರೆ ಅವ್ರು ಜೆನ್ಯೂನ್ ಆಗಿರ್ತಾರೆ. ಅರ್ಥ ಆಯ್ತಾ? ಅವ್ರ ಬುದ್ಧಿ ಹೊಸ ವರ್ಷ ದಿವಸ ತೋರಿಸ್ತಾರೆ. ಅವಾಗ ಗೊತ್ತಾಯಿತು. ಹಂಗಾದ್ರೆ ನಾವು ಕಾಸು ಖರ್ಚು ಮಾಡಿದ್ದು, ಸಿಮ್ಗಳು ತಗೊಟ್ಟಿದ್ದು ಪ್ರತಿಯೊಂದು ಏನಕ್ಕೋಸ್ಕರ ಮಾಡ್ತೀವಿ? ನಂಬಿಕೆಯಿಂದ ಇರ್ತಾರಂತ. ಆವಾಗೇ ಬುದ್ಧಿ ತೋರಿಸ್ಬಿಟ್ರೆ ಹಂಗೆ ಜನ ನಂಬೋದು ಕಷ್ಟ ಇದೆ. ಏನಕ್ಕೆ ನಂಬ್ತಾರೆ? ಇಷ್ಟು ಕಷ್ಟಪಟ್ಟು ಆ ವ್ಯಕ್ತಿಗೆಲ್ಲ ಅಷ್ಟು ಖರ್ಚು ಮಾಡಿ ಯಾರು ಮಾಡ್ತಾರೆ? ಈಗ ಕಿತ್ಕೊಳ್ಳೋದು ನೋಡ್ತಾರೆ ಜನ ದುಡ್ಡು ಕಿತ್ಕೊಳ್ಳೋದು ನೋಡ್ತಾರೆ. ಯಾರು ಕೊಡೋದು ಇಷ್ಟಪಡಲ್ಲ. ನಾವು ಒಂದ್ಸತಿ ಇಷ್ಟಪಟ್ಬಿಟ್ರೆ ಪ್ರಾಣ ಹೋಗಲಿ ಅಲ್ಲಿಂದ ಎದ್ದು ಬರಲ್ಲ. ಆದರೆ ಆ ವ್ಯಕ್ತಿ ತಪ್ಪದಾರಿ ನಡೀತಾ ಇದ್ದಾನಂದರೆ ನಾವು ಆ ದಾರಿಗೆ ಹೋಗಲ್ಲ. ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಇರಲಿ. ನನಗೆ 15-20 ದಿವಸದಿಂದ ಕತ್ತು ಮುರಿಸ್ಕೊಳ್ಳೋ ನಾವು ಹೋಗಿ ಅಂತ ಇತ್ತು.
ಆ ಥರ ಇದೆ. ಕೀಳ ಹತ್ರ ಹೋದರೆ ಇನ್ನು ಬೆಲೆ ಇರಲ್ಲ. ಇನ್ನು ಬೇರೆ ಪಾಲಾಗಿರೋದು ನಮ್ಮ ಪಾಲು ಆಗಲ್ಲ. ಅದೇ ಯೋಚನೆ ಇರ್ತದೆ. ಯಾರ ಥರ ಮಾತಾಡ್ತಾರೆ, ಯಾರ ಹತ್ರ ಇಲ್ಲ, ಏನಾದ್ರು ಯಾಕೆ ಬೇಕು. ಆ ವ್ಯಕ್ತಿ ಬೆಂಗಳೂರಿಗೆ ಬರೋಕ್ಕೆ ಮುಂಚೆ ತಪ್ಪು ಮಾಡಿದ್ರು ಅಂತ ಗೊತ್ತಾಯಿತು. ಆ ಥರ ವ್ಯಕ್ತಿ ಹತ್ರ ಟ್ರಾವೆಲ್ ಮಾಡೋದು ಕಷ್ಟ ಇದೆ, ಬೇಡ. ಅವ್ರು ಹಂಗೆ ನಾವು ಹಿಂಗೆ ಇರುತ್ತೆ ದುಡಿತಾ ಇದ್ದೀವಿ, ನಾವೊಬ್ಬರು ₹1 ಆಸೆ ಪಡಲ್ಲ. ಅವ್ರು ಹೇಳಿದ್ದಾರೆ ಟ್ರ್ಯಾಪ್ ಮಾಡ್ತೀರಂತ, ಮಾಡ್ಕೊಳ್ಳಿ. ಎಷ್ಟು ದಿವಸ ನೋಡೋಣ. ದೇವ್ರೇನೋ ಇದ್ದರೆ ಒಳ್ಳೆಯವ್ರಿಗೆ ಒಳ್ಳೇದು ಮಾಡ್ತಾನೆ, ಕೆಟ್ಟವ್ರಿಗೆ ಕೆಟ್ಟದ್ದು ಮಾಡ್ತಾನೆ.